ನಮಸ್ಕಾರ. ನಿಮ್ಗೆ ನಮಸ್ಕಾರ ಇಬ್ರಿಗೂ. ಮನೆ ಕರ್ಸಿ ಕಾಲ್ ಎತ್ತಿಲ್ಲ, ನಾವ್ ಎಲ್ಲಿಗೆ ಹೋಗ್ಬೇಕು? ಯಾಕಂದ್ರೆ ಅವಳಿಗೆ ಝೂಮ್ ಅಲ್ಲಿ ತೋರ್ಸೋದು ಇಷ್ಟ ಆಗಲ್ಲ, ಅದಕ್ಕೆ ನಾನು ಅದನ್ನ ರೇಗ್ಸಕ್ಕೆ ಅಂತ ಹಂಗೆ ಹಿಂಗೆ ಝೂಮ್ ಅಲ್ಲಿ ತೆಗಿತೀನಿ ಅವಳನ್ನ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಏನಿದು ಬ್ಯಾಕ್ಗ್ರೌಂಡ್ ಅಂತ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಒಂದು ನಮ್ಮದು ಏನೋ ಸೆಕೆಂಡ್ ಸಿಂಕ್ ಇದೆ, ಅಲ್ಲೆಲ್ಲ ಅಂದರೆ ಕ್ಲೀನಿಂಗ್ ಎಲ್ಲ ಮಾಡೋದಲ್ಲೇ. ಸೊ ಹಂಗಾಗಿ ಮಗಳ ಮೇಲೆ ಎಲ್ಲ ಇಟ್ಕೊಂಡಿದ್ದಾರೆ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ತಮ್ಮನೇಲಿ ನೋಡಿರ್ತಾರೆ ಏನೊಂದು ಈ ವಿಡಿಯೋ ಅಂತ ಅಂದ್ಬಿಟ್ಟು. ಎಸ್, ಇವತ್ತು ನಮ್ಮ ಮನೆಗೆ ನನ್ನ ಫ್ರೆಂಡ್ ಭೂಮಿಕಾ ಹಾಗೂ ಚೇತು ಇಬ್ಬರು ಬರ್ತಾ ಇದ್ದಾರೆ. ಆಫ್ಟರ್ ವೆರಿ ಲಾಂಗ್ ಟೈಮ್ ಕರೆದು ಅವಳನ್ನೇ ಬಾರೆ ಅಂತ ಬೈದು ತುಂಬ ದಿನಗಳಾದಮೇಲೆ ಬರ್ತಾ ಇದ್ದಾಳೆ. ಯಾಕೆ ಅಂತಂದರೆ ಹೆಂಗೂ ದಸರಾನು ಸ್ಟಾರ್ಟ್ ಆಗ್ತಾ ಇದೆ, ಎಲಿಫೆಂಟ್ಸ್ ನೋಡ್ಬೋದು, ಇಲ್ಲಾಂದರೆ ಲೈಟಿಂಗ್ಸ್ ನೋಡ್ಬೋದು ಬಾ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದಾಳೆ. ಇನ್ನೊಂದು 1 hour ಇಲ್ಲ 2 hours ಬರ್ತಾಳೆ. ಅಷ್ಟೊಂದು ಸ್ವಲ್ಪ ಮನೆಗೆಲ್ಲ ಐಟಮ್ಸ್ ಬೇಕಿತ್ತು, ಆಚೆ ಹೋಗಬೇಕಿತ್ತು. ಸೊ ಐಟಮ್ಸ್ ಎಲ್ಲ ತೊಗೊಂಡು ಮತ್ತೆ ಮನೆಗೆ ಬರುವ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಾವು ಮನೆಗೆ ಸ್ವಲ್ಪ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ನನ್ನ ತಲೆ ಸ್ಟಫಿಂಗ್ ಬಟರ್ ಫ್ರೂಟು 160. ಆಮೇಲೆ ಜಾಸ್ತಿ ಆ್ಯಪಲ್, ಆಮೇಲೆ ಸೀಬೆಹಣ್ಣು ಜಾಸ್ತಿ ನಮ್ಮ ತಿನ್ನೋದು. ಸೀಬೆಹಣ್ಣು, ಆ್ಯಪಲ್ಲು, ಆಮೇಲೆ ಇದು ಕಿತ್ಲೆಹಣ್ಣು ಅಷ್ಟೇ ಸ್ವಲ್ಪ ಜಾಸ್ತಿ ತಿನ್ನೋದು ನಾವು. ಸೊ ಅದನ್ನೇ ತೊಗೊಳ್ತಾ ಇದ್ದೀವಿ. ಇದು 1 kg ಸಾಕು. ಎಲ್ಲ ಚೆಲ್ಲಾಕಿದೆ. ಇಳಿರಮ್ಮ ಬೇಗ. ಪರವಾಗಿಲ್ಲ, ಟಚ್ ಆಗಲ್ಲ, ತೆಗಿಚೇತು. ನಮಸ್ಕಾರ. ನಿಮ್ಗೆ ನಮಸ್ಕಾರ ಇಬ್ರಿಗೂ. ಮನೆ ಕರ್ಸಿ ಕಾಲ್ ಎತ್ತಿಲ್ಲ, ನಾವ್ ಎಲ್ಲಿಗೆ ಹೋಗ್ಬೇಕು? ಆದ್ರೂ ಹೆಂಗೆ ಕರೆಕ್ಟ್ ಬಂದ್ರೆ ಗೈಸ್, ಲೊಕೇಶನ್ ಅಲ್ಲೇ ಎಂಡ್ ಆಯ್ತು. ಹೌದಾ? ಅಲ್ಲಿಗೆ ಎಂಡ್ ಆಗ್ಬಿಡುತ್ತೆ. ಸ್ವಾಗತ, ಸುಸ್ವಾಗತ ನಿಮ್ಗೆ. ಥ್ಯಾಂಕ್ ಯು ಗೈಸ್. ನಮ್ಮ ನಾದ್ನಿಯವ್ರು ಬಂದಿದ್ದಾರೆ ಕಾಲೇಜಿಂದ. ಇನ್ನೇನು ಈಗ ಬಂದರು. ಮತ್ತೆ ಹಿಂಗೆನಾ ಗೈಸ್? ಯಾಕಂದ್ರೆ ಅವಳಿಗೆ ಝೂಮ್ ಅಲ್ಲಿ ತೋರ್ಸೋದು ಇಷ್ಟ ಆಗಲ್ಲ, ಅದಕ್ಕೆ ನಾನು ಅದನ್ನ ರೇಗ್ಸಕ್ಕೆ ಅಂತ ಹಂಗೆ ಹಿಂಗೆ ಝೂಮ್ ಅಲ್ಲಿ ತೆಗಿತೀನಿ ಅವಳನ್ನ. ನಮ್ಮ ಹುಡುಗಿ ಬ್ಯೂಟಿ ಎನ್ಹಾನ್ಸ್ ಆಗಲಿ, ಗೊತ್ತಾಗ್ಲಿ ಜನಕ್ಕೆ ಅಂತ ಇವಾಗ ಕ್ವಿಕ್ ಆಗಿ ಸ್ನ್ಯಾಕ್ಸ್ ತಿನ್ಕೊಂಬರಕ್ಕೆ ಹೋಗ್ತಾ ಇದೀವಿ. ಅಲ್ಲ, ನೀನ್ ಸುಮ್ನೆ ವಿಡಿಯೋ ಆನ್ ಮಾಡಿ ಇಟ್ಟಿರೋದು, ನಾನೇ ಮಾತಾಡ್ತೀನಿ ಅಂತ. ಹೆಸರೇ ರಾಯಭಾರಿನೇ ಭೂಮಿಕಾ. ಓಕೆ, ಏನ್ ತಿನ್ಬೇಕು ಅನ್ಸ್ತಾ ನನಗೆ ಆಕ್ಚುಲಿ ಏನು ಬೇಡ ಅಂತ ಅನಿಸ್ತಿದೆ. ಇಲ್ಲ, ಏನಾರು ತಿನ್ಲೇಬೇಕು. ಕೇಕಾ? ಕಪ್ ಕೇಕ್ಸ್? ಚಾಟ್ಸ್ ತಿನ್ನಲ್ಲ. ಹೌದಾ? ಅವಳು ವೇಸ್ಟ್. ಅವಳು ನೀನು ಚೆತ್ತು ಏನ್ ತಿಂತೀಯಾ? ಇಷ್ಟ ಅವಳಿಗೆ ಚಾಟ್ಸ್ ಅಂದ್ರೆ. ಗೋಬಿ ಮಂಚೂರಿ, ಪಾನಿಪುರಿ. ಮನೇಲಿ ಇದ್ದಿದ್ದು ನಂಗೆ ಬೋರ್ ಆಯ್ತು. ಹೋಗೋಣ ಸುಮ್ಮನೆ ಹಿಂಗೆ ಹೋಗಿ ಒಂದು ರೌಂಡ್ ಹಾಕೊಂಬರೋಣ. ನಿಶಾರಿಂದ ಚಲೆಗ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಸಿಗಲ್ವಾ? ವಾಕೇಬಲ್ ಅಲ್ಲಿ ನೋಡುತ್ತಾನೆ. ಅಲ್ಲ, ಸುಮ್ಮನೆ ತಣ್ಣನೆ ಗಾಳಿಲಿ ಬಿಸೋ ಗಾಳಿ ಆಡಿದೆ ಜೋಜೋಲಲ್ಲಿ ಅಂತ. ಬನ್ನಿ ಹೋಗುವ. ಚಂಪಪ್ಪ ಕಾಣಿಸ್ತೇನೆ ಇಲ್ಲ ಕಣಿಲ್ಲ, ಏನು ಬಾಯ್ಲಿ ಹೆಂಗ್ ತರಿಸ್ತವ್ ನೋಡು. ಸ್ವೀಟ್ ನೋಡಿದ ತಕ್ಷಣ ಭೂಮಿಕನ್ ಮುಖ ಹೆಂಗಿರುತ್ತೆ ಗೈಸ್. ಎಲ್ಲ ತೋರ್ಸು ಸ್ವಲ್ಪ. ಹೆಂಗ್ ಬಂದ್ರು ಗೊತ್ತಾ? ನಾನ್ ಕರಿತೀನಿ ನೀನು ಅಲ್ಲಿ ಹೋಗು. ಬೇಬಿ ಕಾರ್ನ್ ಟರ್ನಿಂಗ್ ಕರೆಕ್ಟ್. ನಾನ್ ಕರಿತೀನಿ ಇರು. ಭೂಮಿ ನಾನು ಹೆಂಗ್ ಇಮಿಟೇಟ್ ಮಾಡ್ತಾಳೆ ನಿನ್ನ. ಏನ್ ತಗೊಳ್ಳೋಣ? ಏನ್ ತಗೋತೀಯ? ಇದಾದ್ರೆ ಬೇಕಲ್ಲ ನಿನಗೆ. ಅಲ್ಲಿ ಬೇರೆ ಇತ್ತು ತಗೋ ಅಂತಂದ್ರೆ ಏನ್ ತಗೊಳ್ಳೋಣ ಅಂತ ಕೇಳ್ತಾಳೆ ಚೇತು.
ಎಲ್ಲ ಒಂದ್ ತಗೊಳ್ಳೋಣ. ಮನೆಗ್ ಬಂದಾಗ ಏನ್ ಹೇಳು, ನಾನು ಹೇಳ್ತೀನಲ್ಲ ಅಂದ್ಲು. ಶುಗರ್ ತಿನ್ನೋದೇ ಇಲ್ಲ. ಜಾಮೂನು ರೋಸ್ಟ್ ಮೇಲ್ ಬಾದುಸ ಎಲ್ಲ ಇದೆ ನೋಡು. ಒಂದು ಟೇಸ್ಟ್ ಮಾಡೋಣ. ಹಾ ಸರಿ ಆಯ್ತು. ಎಷ್ಟು ಬೈಕ್ ಅಂತಿರ್ತಾಳೆ ಅಂದ್ರೆ ಕೊಟ್ಟ ತಕ್ಷಣ ತಗೊಂಡ್ಬಿಟ್ಲು, ಹಾ ತಕ್ಷಣ ತಗೊಂಡ್ಬಿಟ್ಲು. ತಿನ್ನೆ ಸುಮ್ಮನೆ ಇದಾಗ್ಬಿಡ. ಇದು ನನ್ನ ಫೇವ್ರೆಟ್. ನನಗೆ ಕೊಡ್ತೀನೋ ಗೊತ್ತಿದೆ ಭೂಮಿಕಾ. ಯಾರೋ ಬೇಡ ಅಂದವ್ರೆ. ಸಾಕ್ಷಿ ನೋಡಿ ಗೈಸ್, ನೋಡಿ ನೋಡಿ. ಓಕೆ, ಇವತ್ತಿನ ದಿನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದೀವಿ. ನಾಳೆ ಬೆಳಗ್ಗೆ ಸಿಗ್ತೀನಿ. ಸೊ ಇವತ್ತಿನ ದಿನ ಚೆನ್ನಾಗಿತ್ತು ಆ್ಯಂಡ್ ಅಷ್ಟೇ. ಸೊ ಇವಾಗ ಊಟ ಮಾಡಿ ಎಲ್ಲರೂ ಮಲ್ಕೊಳ್ತಾ ಇದ್ದೀವಿ. ಬೇಗನೆ ಮಲ್ಕೊಳ್ತಾ ಇದ್ದೀವಿ ಬಿಕಾಸ್ ನಾಳೆ ಬೆಳಗ್ಗೆ ಬೇರೆ ಏನೋ ಪ್ಲ್ಯಾನ್ ಮಾಡಿದ್ವಿ. ಸೊ ಹಾಗಾಗಿ ಇವಾಗ ಸ್ವಲ್ಪ ಬೇಗ ಮಲಗಿ ನಾಳೆ ಮತ್ತೆ ಬೇಗ ಎದ್ದೇಳಬೇಕು. ಸೊ ಅಷ್ಟೇ ಗೈಸ್, ನಾಳೆ ಬೆಳಗ್ಗೆ ಸಿಗ್ತೀನಿ. ಬಾಯ್. ಗುಡ್ ಮಾರ್ನಿಂಗ್. ಸೊ ಇವತ್ತು ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಲೆಮನ್ ರೈಸ್ ಹಾಗೂ ಕಾಫಿ ಮಾಡ್ತಾಯಿದ್ದೀನಿ. ಭೂಮಿ ಮತ್ತು ಚೇತು ಮೇಲ್ಗಡೆ ಇದ್ದಾರೆ. ಸೊ ಕ್ವಿಕ್ಕಾಗಿ ಆಗೋದೇ ಚಿತ್ರಾನ್ನ. ಆ್ಯಂಡ್ ಆಲ್ಸೋ ಅವರು ನೆನ್ನೆ ಚಿತ್ರಾನ್ನ ಮಾಡು ಅಂತ ಇದ್ರು. ಹಾಗಾಗಿ ಅವ್ರಿಗೋಸ್ಕರ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇವಾಗ ಟೈಮು ಒಂದು 9 ಗಂಟೆ ಆಗಿರ್ಬೋದು. ಸೊ ಫಸ್ಟ್ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಬೇಗ ಪಟ್ ಅಂತ ತಿಂಡಿ ಮಾಡುವ. ಓಕೆನಾ? ನಾನು ನಮ್ಮ ಸ್ಟೈಲ್ ಚಿತ್ರಾನ್ನ ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಗೈಸ್. ಇದನ್ನು ಕೂಡ ನನಗೆ ಅಜ್ಜಿನೇ ಹೇಳ್ಕೊಟ್ಟಿದ್ದು ರೆಸಿಪಿ. ನಾವು ಈರುಳ್ಳಿ ಎಲ್ಲ ಹಾಕ್ತೀವಿ ಚಿತ್ರಾನ್ನಕ್ಕೆ. ಈರುಳ್ಳಿ ಆಮೇಲೆ ಕೆಲವೊಬ್ಬರು ಟೊಮ್ಯಾಟೊನೂ ಹಾಕ್ತಾರೆ. ಬಟ್ ಇಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕೋದೆಲ್ಲ ವೆರಿ ಸಿಂಪಲ್ ಆ್ಯಂಡ್ ಸಕ್ಕತ್ತಾಗಿರುತ್ತೆ. ಅದು ಹೇಗೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೋಡಿ ಮಂಗಳಮ್ಮ, ನೋಡಿ ಮಂಗಳಮ್ಮ ನೋಡಿ ಆರಾಮಾಗಿ. ಕಳಿಸ್ತೀನಿ ನಾನು, ಕಳಿಸಿದ್ದೀನಿ ನೆನ್ನೆ ರಾತ್ರಿ ನಿಮ್ಮ ಇನ್ಸ್ಟಾಗ್ರಾಮಿಗೆ. ಹೆಲ್ಪಿಂಗ್ ಹ್ಯಾಂಡ್ ಭೂಮಿಕಾ ಅವರಿದ್ದಾರೆ ಇಲ್ಲೇ. ಟೆಕ್ನಾಲಜಿಯ ಕಟ್ಟಿಂಗ್ ಬೋರ್ಡ್ ಸಿಗ್ತಾ ಇಲ್ಲ ಅಂತ ನೋಡಿ. ನಾನು ಹಿಂಗೆ ಯೂಸ್ ಮಾಡ್ಕೊಳ್ಳೋದು ಬೇಗ ಆಗುತ್ತೆ. ನಾನು ಕೊತ್ತಂಬರಿ ಹಿಂಗೆ ಕಟ್ ಮಾಡಿ ಹಾಕ್ಬಿಡ್ತೀನಿ. ಹೌದಾ? ಈಸಿ. ಇವತ್ತು ನನಗೆ ಚಿತ್ರಾನ್ನ ಮಾಡ್ಕೊಡ್ತಿದ್ದಾಳೆ ಮೇಡಮ್. ಚಿತ್ರಾನ್ನ. ಇನ್ನೇನು ಇಷ್ಟ ನಿನಗೆ? ಅನ್ನ ಸಾಂಬಾರ್ ಅಂತ ಮಾತ್ರ ಅನ್ಬೇಡ. ರೊಟ್ಟಿ ಚಪಾತಿ. ಹೌದಾ? ಅಕ್ಕಿ ರೊಟ್ಟಿ. ಓಕೆ. ನಾನು ಅಕ್ಕಿ ರೊಟ್ಟಿ ಹೆಂಗ್ ಮಾಡ್ತೀನಿ ಗೊತ್ತಾ ಭೂಮಿ? ಸಕಲಾಗಿ ಮಾಡ್ತೀನಿ. ನಿಜವಾಗ್ಲೂ? ನಿಜ. ಸರಿ, ಒಂಚೂರು ಹೇಳು ಹೆಂಗ್ ಮಾಡೋದು ಅಂತ. ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ಲಾ? ಬನ್ನಿ ಹಿಡ್ಕೊಳ್ಳಿ ನಿಖಿಲ್ ರವೀಂದ್ರ ಅವರೇ, ಹೇಳ್ಕೊಡ್ತೀನಿ ಭೂಮಿಗೆ. ಅದೇ ಹೇಳಿದ್ರೆ ಗೊತ್ತಾಗಲ್ಲ, ಮಾಡಿ ತೋರಿಸ್ದಾಗ ಇನ್ನು ಗೊತ್ತಾಗುತ್ತೆ. ರಾತ್ರಿ ಮಾಡ್ತೀನಿ, ಈಗ ಮಾಡ್ತೀನಿ ಅಂತ ಟೆನ್ಷನ್ ಇದನ್ನು ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ, ಜೀರಿಗೆ, ಮಸಾಲ. ನೀನ್ ಪ್ಲೇನ್ ರೊಟ್ಟಿ ಇಷ್ಟನಾ? ಎರಡೂ ಇಷ್ಟನೇ. ಇವಾಗ ಹೇಳಿ, ಪರವಾಗಿಲ್ಲ. ಬಿಸಿನೀರ್ಗೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಕಲಿಸ್ಬಿಟ್ಟು ಉಪ್ಪು ಹಾಕಿ ಕ್ಯಾರೆಟ್ ಮತ್ತೆ ಇದು ಸೌತೆಕಾಯಿ ಎಲ್ಲ ಹಾಕ್ತೀನಿ. ಎಲ್ಲ ಇಂಗ್ರೀಡಿಯೆಂಟು ಹಾಕ್ತೀನಿ ನಾನು. ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ಮಾಡ್ಕೊಡ್ತೀನಿ. ಖಾರ ಚಟ್ನಿ. ಖಾರ ಚಟ್ನಿ ತಟ್ಬಿಟ್ಟು ಕೈಯಲ್ಲಿ ಹಿಂಗೆ ತಟ್ಟಕ್ಕೆ ಬರುತ್ತೆ ನಿಮಗೆ? ಹ್ಞೂ ಕಣೆ, ತಟ್ಟದೆ ತಾನೆ ಅದು ರೊಟ್ಟಿ. ನಾವು ಪ್ರೆಸ್ಸಿಂಗ್ ಇಲ್ಲ, ನಾವು ಕೈಯಲ್ಲೇ ಮಾಡೋದು, ತಟ್ಟದು. ಪ್ರೆಸ್ಸಿಂಗ್ ತರ. ಸಂಜೆನಾ ರಾತ್ರಿನಾ? ರಾತ್ರಿ ಮಾಡ್ಕೊಡ್ತೀನಿ. ನಾವು ಫಸ್ಟ್ ಇವಾಗ ಪದಾರ್ಥ ಏನೇನು ತಗೋಬೇಕು ಅಂತ ಹೇಳ್ಬಿಡ್ತೀನಿ ನಾನು. ಕಡಲೆಬೇಳೆ, ಆಮೇಲೆ ಕಡಲೆ ಬೀಜ, ಆಮೇಲೆ ಕರಿಬೇವು, ಆಮೇಲೆ ಸಾಸಿವೆ, ಅರಿಶಿನದ ಪುಡಿ, ಜೀರಿಗೆ, ಮೆಣಸು. ಜೀರಿಗೆ ಹಾಕ್ತಾರೆ ಒಬ್ಬೊಬ್ರು, ಮೆಣಸು ಯಾರು ಹಾಕಲ್ಲ. ನಿಮ್ಮನೇಲಿ ಹಾಕ್ತೀರಾ? ನಾವು ಹಾಕ್ತೀವಿ. ಮೆಣಸಿನಕಾಯಿ ಹಾಗೂ ಲೆಮನ್, ಹಾಗೆ ಕಾಯಿ. ದ ಮೇನ್ ಇಂಗ್ರೀಡಿಯೆಂಟ್ ಇಸ್ ಕಾಯಿ ಲೆಮನ್ ರೈಸ್ಗೆ ಭೂಮಿ. ಆಯ್ತಾ? ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ. ಇವಾಗ ಫಸ್ಟ್ ನಾವು ಏನು ಹಾಕೊಂಡು ಹೋಗೋಣ? ಸಾಸಿವೆ ಹಾಕೋಣ. ಚಟಪಟ ಆಗಬೇಕು ಸಾಸಿವೆ. ಜೀರಿಗೆ ಹಾಕಲ್ವಾ? ಜೀರಿಗೆ ಹಾಕ್ತೀನಿ. ಜೀರಿಗೆ ಈಗ ಹಾಕ್ಬಾರ್ದು, ಸೀದೋಗ್ಬಿಡುತ್ತೆ ಬರೀ ಎಣ್ಣೆಗೆ. ಇವಾಗ ಚಿಲ್ಲಿ ಹಾಕಿದ ನಂತರ ನಾವು ಜೀರಿಗೆ ಹಾಕೋಣ. ಜೀರಿಗೆ, ಮೆಣಸು, ಆಮೇಲೆ ಕರಿಬೇವು ಎಲ್ಲ ಒಟ್ಟಿಗೆ ಹಾಕಿ ಗೈಸ್. ಎಲ್ಲ ಒಟ್ಟಿಗೆ ತಾನೇ ಬೇಯೋದು, ಹಾಕಿ ಹಂಗೆ. ಆಯ್ತಾ? ಕರಿಬೇವು ಜಾಸ್ತಿ
ಹಾಕಿದ ನಂತರ ಕಡಲೆ ಬೀಜ ಎಲ್ಲ ಒಟ್ಟಿಗೆ ಹಾಕಿ ಇದು ಮಾಡೋದೆ. ನಾವು ಫಸ್ಟ್ ಹೆಂಗ್ ಮಾಡ್ತೀವಿ ಅಂದ್ರೆ ಕಡಲೆ ಬೀಜ ಕಡಲೆಬೇಳೆನ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಡ್ತೀವಿ ಒಂದೊಂದ್ಸಲ ಟೈಮ್ ಇದ್ದಾಗ. ಅದು ಇಲ್ಲ ಅಂತ ಅಂದಾಗ ಒಟ್ಟಿಗೆ ಹಿಂದೆ ಹಾಕ್ಬಿಟ್ಟು ಜೈ ಅನ್ಸೋದು. ನೀವು ಕಡಲೆಬೇಳೆ ಹಾಕಲ್ವಾ? ಕಡಲೆಬೇಳೆ ಹಾಕ್ತೀವಿ, ನೀವು ಹಾಕ್ತೀರ ತಾನೆ? ನಾವು ಹಾಕ್ತೀವಿ. ಆಮೇಲೆ ಸ್ವಲ್ಪ ಕಡಲೆಬೇಳೆ ಕಡಲೆ ಬೀಜ ತಿನ್ನೋದು ಜಾಸ್ತಿ, ಬಾಯಿಗೆ ಸಿಗ್ಬೇಕು, ಅವಾಗ ಚಂದ. ಏನಿದೆ ಸೌಟ್ ಎಲ್ಲಿದೆ? ಓಕೆ, ಇದು ಇವಾಗ ಬ್ರೌನಿಶ್ ಆಗೋವರೆಗೂ ಹುರಿಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ರೈಸ್ಗೆ ಮಿಕ್ಸ್ ಮಾಡಿದಾಗ ಚೆನ್ನಾಗಿರುತ್ತೆ. ಗೊತ್ತಾಯ್ತಾ? ಭೂಮಿಗೂ ಕುಕ್ಕಿಂಗ್ ಬರುತ್ತೆ, ನಿಮ್ಮಷ್ಟು ಬರಲ್ಲ. ಸೊ ಇದಾದ ಮೇಲೆ ಅರ್ಶಿನ ಪುಡಿ ಹಾಕೋಣ ಸ್ವಲ್ಪ. ನಾವು ಟೊಮ್ಯಾಟೊ ಈರುಳ್ಳಿ ಅದೆಲ್ಲ ಯೂಸ್ ಮಾಡಲ್ಲ ಗೈಸ್, ಸಿಂಪಲ್ ಚಿತ್ರಾನ್ನ ನಮ್ಮ ಮನೇಲಿ, ಆದ್ರೂ ಎಲಿಗೆಂಟ್ ಆಗಿರುತ್ತೆ. ಓಕೆ, ಇದು ಇದೆಲ್ಲ ತಕ್ಕು ನೋಡಿ. ಅಯ್ಯೋ ಹಾ ಇದೆ ಅಲ್ಲಿ. ಓಕೆನಾ? ಇದು ಬೇಯ್ತಾ ಇದೆ ನೋಡಿ, ಇದು ಬೇಯ್ತಾ ಇದೆ. ಇದು ಇನ್ನೊಂದು ಸ್ವಲ್ಪ ಬೇಯಬೇಕು. ಬೇಯಲಿ. ಇವಾಗ ಕಾಯಿ ಹಾಕಬೇಕು. ಓಕೆನಾ? ಓಕೆ ಮೇಡಮ್. ಕಾಯಿ ಹಾಕ್ತಿದ್ದೀನಿ. ನಾವಿವತ್ತು ಜಾಸ್ತಿ ಜನ ಇದೀವಲ್ಲ, ನಾನು ಸ್ವಲ್ಪ ಜಾಸ್ತಿ ಕಾಯಿ ಹಾಕ್ತಿದ್ದೀನಿ. ಇದಕ್ಕೆ ಪುಡಿ ಉಪ್ಪು ಹಾಕಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿ ಆಫ್ ಮಾಡಿಬಿಟ್ಟು ಆಮೇಲೆ ನಿಂಬೆಹಣ್ಣು ರಸ ಹಾಕ್ಬೇಕು. ಗ್ಯಾಸ್ ಆಫ್ ಮಾಡಾದ್ಮೇಲೆ ಅಷ್ಟೇ, ಮುಗೀತು. ಸಿಂಪಲ್ ಚಿತ್ರಾನ್ನ. 5 ನಿಮಿಷಕ್ಕೆ ಮುಗೀತು. ಓ, ಇದಕ್ಕೆ ಕ್ಯಾರೆಟ್ ಹಾಕ್ಬೋದಿತ್ತು, ಮರ್ತೋದೆ. ಕ್ಯಾರೆಟು ಹಾಕ್ತೀನಿ. ಚೆನ್ನಾಗಿರುತ್ತೆ ತಿನ್ನಕ್ಕೆ. ಸಣ್ಣ ಕಟ್ ಮಾಡಿ ಹಾಕ್ಬೇಕು. ಚಿತ್ರಾನ್ನ ಆಫ್ ಮಾಡ್ದಾ? ಆಫ್ ಮಾಡು. ಅಲ್ಲಲ್ಲ, ಕ್ಯಾಮ್ರಾ ಆಫ್ ಮಾಡೋದು ಹಾಲೆಲ್ಲ ಇತ್ತಾ? ನಾನು ಚಿತ್ರಾನ್ನ ಆಫ್ ಮಾಡೋಣ. ಸ್ಮೆಲ್ಸ್ ಗುಡ್. ಹೌದಾ? ಇತ್ತನ ಚಿತ್ರಾನ್ನ ನಾನು ತಿಂದಿರಲಿಲ್ಲ. ಹೌದೇನೆ? ನಾನು ಟೊಮೆಟೊ ಈರುಳ್ಳಿ ನಾವು ಟೊಮೆಟೊ ಬಿಟ್ಟರೆ ಇದು ಮಾವಿನಕಾಯಿ ಚಿತ್ರಾನ್ನ. 5 ನಿಮಿಷದಲ್ಲಿ ಮಾಡೋ ಚಿತ್ರಾನ್ನ.